ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಮಸ್ತೆ ಕರ್ನಾಟಕ ವಾಹಿನಿಯಿಂದ ತಮಗೆಲ್ಲ ಸ್ವಾಗತ. ನಾನು ಮಂಜುನಾಥ್. ಸ್ನೇಹಿತರೆ, ಸರ್ಕಾರದ ಗೃಹಲಕ್ಷ್ಮಿ ಹಣ ಬಂದ್ರೆ ನಾವು ನೀವೆಲ್ಲ ಏನ್ ಮಾಡ್ತೀವಪ್ಪ ಅಂದ್ರೆ ಸಂಘ ಕಟ್ತೀವಿ. ಸಂಘ ಇದ್ರೆ ಜಾತ್ರೆ ಮಾಡ್ತೀವಿ, ಹಬ್ಬ ಮಾಡ್ತೀವಿ. ಹಬ್ಬ ಅಂದ್ರೆ ಮಕ್ಕಳಿಗೆ ಬಟ್ಟೆ ಕೊಡಿಸ್ತೀವಿ. ಆದ್ರೆ ಇಲ್ಲಿ ಒಬ್ಬ ಮಹಿಳೆ ಗೃಹಲಕ್ಷ್ಮಿ ಹಣ ಕೂಡಿಟ್ಟು ತಮ್ಮ ಗ್ರಾಮದ ಸರ್ಕಾರಿ ಶಾಲೆಯ ಅಭಿವೃದ್ಧಿಗೆಂದು 24,000 ರೂಪಾಯಿಗಳ ಹಣವನ್ನ ದೇಣಿಗೆ ಕೊಟ್ಟಿದ್ದಾರೆ. ಇಲ್ಲೇ ನಮ್ಮ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ಐರಣಿ ಗ್ರಾಮದವಳಾದ ಗಂಗಮ್ಮ ಎಂಬ ಈ ಮಹಿಳೆ ಆಶಾ ಕಾರ್ಯಕರ್ತೆಯಾಗಿದ್ದು ತಮ್ಮ ಗ್ರಾಮದ ಶಾಲೆಯ ಅಭಿವೃದ್ಧಿ ಆಗಲೆಂದು 12,000 ರೂಪಾಯಿ ನಗದು ನೀಡುವ ಮೂಲಕ ಇನ್ನುಳಿದ 12,000 ರೂಪಾಯಿಗಳನ್ನ ಫೋನ್ ಪೇ ಮಾಡಿದ್ದಾರೆ. ಹಾಗಾದ್ರೆ ಬನ್ನಿ, ಶಾಲೆಗೆ ದೇಣಿಗೆ ಕೊಟ್ಟ ಹಣವನ್ನು ಯಾವ ಅಭಿವೃದ್ಧಿಗೆ ಕೊಟ್ಟಿದ್ದಾರೆ ಅಂತ ಅವ್ರ ಬಾಯಿದನೆ ಕೇಳೋಣ. 12 ತಿಂಗಳು ದುಡ್ಡು ಬಂದ್ರಿ 24,000 ರೂಪಾಯಿ. ನಾನು ಒಂದು KG ಬ್ಯಾಂಕ್ ಒಳಗೆ ಬಿಸ್ನೆಸ್ ಕರೆಸ್ಪಾಂಡ್ ಒಳಗೆ ಕೆಲಸ ಮಾಡ್ತೀನಿ. ಆ ದುಡ್ಡನ್ನು ನಾನು ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದೆ. ಈಗ ಮೊನ್ನೆ ನಾನು ನಮ್ಮ ಶಾಲೆಗೆ ಬಂದರೆ ಫಂಕ್ಷನ್ ನೋಡಿದೆ. ಗಂಡ ಹೆಂಡ್ತಿದ್ರು ಖುಷಿ ಆತ್ರಿ. ಮಕ್ಕಳ ಫಂಕ್ಷನ್ ನೋಡಿ ಖುಷಿ ಆತ್ರಿ. ಮತ್ತೆ ನಮ್ಮ ಮನೆಗೆ ಹೋಗಿ ಚರ್ಚೆ ಮಾಡ್ಕೊಂಡು ಗಂಡ ಹೆಂಡ್ತಿ ಅಮೌಂಟ್ ತಗೊಂಬಂದು ನಮ್ಮ ಸರ್ಗೆ ನಮ್ಮ ಮೇಡಮ್ರಿಗೆ ಹೇಳಿದ್ವಿ. ಸರಿ ಅಂದು ಅವರು ತುಂಬ ಖುಷಿ ಪಟ್ಟರು. ಬಂದು ಆಮೇಲೆ ಅವ್ರಿಗೆ ನಾವು ದುಡ್ಡು 12,000 ರೂಪಾಯಿ ಕ್ಯಾಶ್ ಕೊಟ್ವಿ. ಇನ್ನು 12,000 ರೂಪಾಯಿ ಕೊಡ್ತಾರೆ ಸರ. ಈ ಶಾಲೆಗೆ ಇನ್ನೂ ಉನ್ನತವಾಗಿ ನಮ್ಮ ಊರು ಚೆನ್ನಾಗಿ ಬೆಳೀಲಿ, ನಮ್ಮ ಮಕ್ಕಳು ಚೆನ್ನಾಗಿ ಉದ್ಧಾರ ಆಗಲಿ. ಈಗ ನಮ್ಮ ಮಕ್ಕಳು ಕಲ್ತೋಗಿ ಶಾಲೆ ನಮ್ಮ ಮಕ್ಕಳು ಇನ್ನೂ ಒಳ್ಳೆ ಉತ್ತರಣ ಆಗ್ತದ್ರ. ಇನ್ನು ಇವು ಮುಂದೆ ಬೆಳೆಯೋಂಥ ಮಕ್ಕಳು ನಮಗೆ ನಮ್ಮ ಮಕ್ಕಳೇ ಅವರು ಚೆನ್ನಾಗಿ ಮುಂದೆ ಬರಲಿ ಅಂತ ನನ್ನ ಆಸೆ ಸರ್. ಆ ಅಮೌಂಟ್ ಸರ ಒಂದು ಮಿನಿ ನಮಗೆ ಫಿಲ್ಟರ್ ನೀರಿನ ಮಕ್ಕಳಿಗೆ, ಯಾಕಂದ್ರೆ ಇಲ್ಲಿಂದ ಊಟ ಮಾಡ್ತಾರೆ ಮಧ್ಯಾಹ್ನ. ಅವರು ಓಡೋಡಿ ಹೋಗ್ತಾಲಿ ಬಿದ್ರ ಮಂಡಿ ಹೊಡಿತೈತಿ, ಆಮೇಲೆ ಹಣ್ಣಿನ ಹೊಡ್ಕಂತಾವ, ಕೈಯ ಕಾಲ ಕೆತ್ತತಾವ. ಹಂಗಾಗಿ ಇಲ್ಲೊಂದು ಮಿನಿ ಟ್ಯಾಂಕಿ ಇದು ಐತಲ್ಲ, ಅದಕ್ಕೆ ಒಂದು ಒಳ್ಳೇದು ಫಿಲ್ಟರ್ ನೀರೊಂದು ಫಿಟ್ ಮಾಡಿದ್ರಂದ್ರೆ ಕುಡಿಯೋ ನೀರಿಗೆ ಕುಡಿತಾರೆ. ಕೈ ತೊಗೊಳಕ್ ನಿಧಾನಕ್ಕೆ ಒಬ್ಬೊಬ್ರು ಹೋಗಿ ತೊಳ್ಕೊಂಬರ್ತಾರ ಅನ್ನೋ ಉದ್ದೇಶಕ್ಕೆ ನಾವು ನಮ್ಮ ಮನೆಯವ್ರು ಮಾತಾಡ್ಕೊತೀವಿ. ಆಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ನಮ್ದೇನಂದ್ರೆ ಸ್ಮಾರ್ಟ್ ಕ್ಲಾಸ್ ಅಂತ ತಯಾರಿ ಮಾಡ್ಬೇಕಂತ ನಮ್ಮ ಮೇಡಮ್ ಹೇಳಿದ್ರು. ಅಂದ್ರೆ ನಲಿ ಕಲಿ ಅಂತ ಇಂಗ್ಲೀಷ್ ಮೀಡಿಯಮ್. ಈಗ ನಾವು ಪ್ರೈವೇಟ್ ಶಾಲೆ ಒಳಗೆ 10,000-15,000 20,000 ಗಟ್ಟಲೆ ಖರ್ಚು ಮಾಡಿ ಕಳಿಸ್ತಾವ್ರಿ. ಈಗ ಮನ್ಯಾಗ ತಂದೆ ತಾಯಿನೂ ಕಲ್ತಿರಲ್ಲ. ಈಗ ಅದಕ್ಕೋಸ್ಕರನ ಮನ್ಯಾಗ ಅಲ್ಲಿ ಶಾಲೆ ಕಲ್ತು ಬಂದಿದ್ದನ ಮನ್ಯಾಗ ಕಲಿ ಅಂದ್ ಅವರು ತಂದೆ ತಾಯಿ ಏನ್ ಮಾಡ್ತಾರ, ಅವ್ರ ಕೆಲಸ ಮಾಡಿ ಬಂದು ಮನ್ಯಾಗ ಅಡಿಗೆ ಮಾಡ್ಕೊಂಡು ಒಂದ್ 2 ಧಾರಾವಾಹಿ ನೋಡಿ ಮಕ್ಕೊಂಡ್ಬಿಡ್ತಾರೆ. ಮಕ್ಳು ಶಾಲೆ ಕಲ್ತು ಬಂದಿದ್ದನ ಮತ್ತೆ ಅವ್ರು ಶಾಲ್ಯಾಗನ ಮತ್ತೆ ತಿರುಗಿ ಹೋಗಿ ಅಲ್ಲಿ ಹೋಮ್ವರ್ಕ್ ಮಾಡ್ಬೇಕು, ಶಾಲ್ಯಾಗನ ಹೋಗಿ ಅವರು ಹೇಳ್ಬೇಕು. ಆ ಪೇರೆಂಟ್ಸ್ ಏನಕ್ಕಂದ್ರೆ ನಮ್ಮ ಮಕ್ಕಳು ಪ್ರೈವೇಟ್ ಶಾಲೆ ಕಲಕಚಾರ ಅಂತಂದು ಅವರು ಒಂದು ದುಡ್ಡು ಹಾಕಿರ್ತಾರೆ. ನಾಳೆ ಮುಂಜಾನೆ ಏನಾದ್ರು ಪರ್ಸೆಂಟೇಜ್ ಕಡಿಮೆ ಆತಂದ್ರೆ ಈಗ ನಾವು ಒಂದು ಆಲ್ರೆಡಿ ದೊಡ್ಡ ಕ್ಲಾಸ್ ಹುಡುಗಂದೆ ನೋಡಿ ಅವ್ರ ತಂದಿನ ಒಂದು ಮೈಂಡ್ ಅಪ್ಸೆಟ್ ಆಗ್ತಾಬಿಟ್ಟು ನಾವು ನಿನ್ನೆ ಹೋಗಿ ಆ ಮನೆಗೆ ಒಂದು ವಿಸಿಟ್ ಮಾಡ್ತಾರೆ. ಹಂಗೆ ಆಗ್ಬಾರ್ದು ಅನ್ನೋ ಉದ್ದೇಶಕ್ಕೆ ನಾವು ಎಷ್ಟಾಗಲಿ ನಮ್ಮ ಕನ್ನಡ ಶಾಲೆ ಒಳಗೆ ಕಲ್ತು, ನಾನು ಕನ್ನಡ ಶಾಲೆ ಒಳಗೆ ಕಲ್ತು ಬಂದ ಸರ. ನಮ್ಮ ಮಕ್ಕಳು ಕನ್ನಡ ಶಾಲೆ ಒಳಗೆ ಕಲ್ತಾರೆ. ಈಗಿರೋ ಮಕ್ಕಳಿಗೆ ನಾವು ಕನ್ನಡ ಶಾಲೆ ಒಳಗೆ ಹೆಂಗೆ ಅಭಿವೃದ್ಧಿ ಐತಿ ಅನ್ನೋದಕ್ಕೆ ಇನ್ನೂ ಅಭಿವೃದ್ಧಿ ಹೆಚ್ಚಿಗಾಗಲಿ ಅಂತ ನಾವು ಮಾಡ್ಬೇಕಂತ ಆಸೆ ಆಗ್ಲಿ ಸರ್. ಹಂಗಾಗಿ ಬಂದು ನಾವು ಕೊಟ್ಟಿವಿ. ಗಂಗಮ್ಮ ಮಹೇಶ್ ಲಗೋಬಿದ್ದೀವಿ. ಎಸ್, ನೋಡಿದ್ರಲ್ಲ ಸ್ನೇಹಿತರೆ, ಇಂಥ ಮಹಾನ್ ನಿಸ್ವಾರ್ಥ ಮನಸ್ಸಿನ ತಾಯಿ ಆದಂತ ಗಂಗಮ್ಮಳಿಗೆ ನಾವು ನೀವೆಲ್ಲ ಗೌರವಪೂರ್ವಕವಾದ ಒಂದು ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಇದೇ ತರ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ಲಿವರೆಗೂ ನಮಸ್ಕಾರ.